ಮುಂದಿನ ಕ್ಯಾಪ್ಟನ್ ಸೂಕ್ತ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಹಿಂದೆ ಆದಂತಹ ಎಷ್ಟೋ ಇನ್ಸಿಡೆಂಟ್ಗಳಲ್ಲಿ ನಾನು ವ್ಯಕ್ತಿತ್ವನ ಆಟನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನೇ ಎಲ್ಲೋ ಒಂದ್ ಕಡೆ ಎಡವದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಬಟ್ ಓವರ್ ಆಲ್ ಡೇ 1 ಇಂದ ನೋಡಿದಾಗ ಯಾವುದೇ ವಿಚಾರ ಫೇರ್ ಇದ್ರೆ ಅದ್ರ ಕಡೆ ನಿಂತ್ಕೊಳ್ತಾರೆ, ಅದನ್ನ ಬಂದು ಅವ್ರು ಹೇಳ್ತಾರೆ. ಅವರ ಗೆಸ್ಚರ್ ಆಗಿರ್ಬೋದು, ಪ್ರತಿಯೊಂದು ಬಹಳ ಖುಷಿ ಆಗುತ್ತೆ. ಒಬ್ಬ ಕ್ಯಾಪ್ಟನ್ ಅಂತ ಅಂದಾಗ ಅವ್ರ ವ್ಯಕ್ತಿತ್ವ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಎಲ್ಲರ ಜೊತೆ ನಡ್ಕೊಳ್ಳೋ ರೀತಿ ಇರ್ಬೋದು, ಪ್ರತಿಯೊಂದು ತುಂಬಾ ಜೆಂಟಲ್ಮ್ಯಾನ್ ತರ ಫೀಲ್ ಆಗ್ತಾರೆ ಅಭಿ. ಸೊ ಅವ್ರು ಕ್ಯಾಪ್ಟನ್ ಆದ್ರೆ ಇಡೀ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ಪ್ರಾಮಾಣಿಕವಾಗಿ ಎಲ್ಲೂ ಅನ್ಯಾಯ ಆಗದೇ ಇರೋ ರೀತಿ ಅವರು ತೆಗೆದುಕೊಂಡು ಹೋಗ್ತಾರೆ ಅಂತ ನನ್ನ ಭಾವನೆ. ಹಾಗಾಗಿ ನಾನು ಆಯ್ಕೆ ಮಾಡಿದ್ದೀನಿ. ಬಿಗ್ ಬಾಸ್ ಅದೇ ಬಿಗ್ ಬಾಸ್ ಇರಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಅವ್ರ ಕ್ಯಾಪ್ಟನ್ಸಿ ಮಾಡುವಲ್ಲಿ ಯಾವುದೇ ಆಗಲಿ ಪ್ರತಿಯೊಂದು ಲಕ್ಷಣಗಳು ಅವ್ರಲ್ಲಿ ಐತಿ. ಯಾಕಂದ್ರೆ ನಾವು ಒಂದು ಕ್ಯಾಪ್ಟನ್ಸಿ ಮಾಡಿದಾಗ ನನಗೆಷ್ಟೋ ಒಂದು ಹೇಳಿಕೊಟ್ಟಿದಾಗಲಿ ಮಾಡು ಹಿಂಗೆ ಮಾಡ್ಬೇಕಂತ ಒಂದಿಷ್ಟು ನನಗೆ ಹೇಳಿದಾಗಲಿ ಭಾಳ ತಿಳ್ಕೊನಿ. ಯಾಕಂದ್ರೆ ನನಗೆ ಎಷ್ಟು ಹೇಳ್ತಾನಂದ್ರೆ ನಾವು ಮಾಡೋದ್ರಲ್ಲಿ ಯಾವುದು ಕುಂದು ಕೊರತೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತಿನ್ನು ಪ್ರತಿಯೊಂದರಲ್ಲಿ ಯಾರ್ದೋ ಒಂದು ಜಗಳ ಅಂತಾಗಲಿ, ಈಚೆಗಂತಾಗಲಿ ಅಚ್ಚಗಂತಾಗಲಿ ಅವ್ರಿಗೂ ಹೋಗಿ ಸಮಾಧಾನ ಮಾಡ್ತಾನೋ, ಇವ್ರಿಗೂ ಹೋಗಿ ಸಮಾಧಾನ ಮಾಡ್ತಾನೋ. ಅದು ಒಳ್ಳೆ ವ್ಯಕ್ತಿತ್ವ, ಅವ್ರು ಒಳ್ಳೆತನ ತೋರಿಸ್ಕೋದಕ್ಕಾಗಲ್ಲ. ಎಲ್ಲರೂ ಚಲೋ ಇರಲಿ, ಎಲ್ಲರೂ ಒಳ್ಳೆ ರೀತಿಯಿಂದ ಇರಲಿ ಅಂತ ಹೇಳಿ ತೋರಿಸ್ಕೋಕೆ ಇಷ್ಟಪಡ್ತಾನು. ಮತ್ತೆ ಎಲ್ಲಾರನು ನನ್ನವ್ರ ತನ್ನವ್ರ ಅಂತಾನು, ಯಾರ ಮೇಲೆ ಭೇದ ಭಾವ ಮಾಡಂಗಿಲ್ಲ. ಈ ಮನೆಗೆ ಒಂದು ಕ್ಯಾಪ್ಟನ್ಸಿ ಮಾಡಕ್ ಅವ್ರು ಯೋಗ್ಯರು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಬನ್ನಿ, 20 ನಿಮಿಷ ಇದೆ ಅಷ್ಟೇ. ನಾನು ಹೆಸರು ತಗೊಳಕ್ಕೆ ಫೋಟೋ ತಗೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಈಗ ನನ್ನ ಪರ್ಸ್ನಲ್ಲಾಗಿ ಯೋಚನೆ ಮಾಡೋದಾದ್ರೆ, ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಳೋ ಆಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಸರಿ, ಭೋಜನ ಹೇಳೋದ್ರಿಂದ ಬಂದ್ರು, ನಾನು ಹೇಳೋದ್ರಿಂದ ಬಂದು ಸುಮ್ಮನೆ ನಾನು ನಿನ್ನ ಟೀಮಲ್ಲಿ ಆಡಲ್ಲ ಅಂದ್ಬಿಟ್ರೆ ಮುಗ್ದೇ ಹೋಯ್ತಿತ್ತು. ಆಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅದೊಂದು. ಆಮೇಲೆ ನಾನು ನೋಡಿದ ಮಟ್ಟಿಗೆ ಫಿಸಿಕಲಿನೂ ತುಂಬ ಸ್ಟ್ರಾಂಗ್ ಇದ್ದಾಳೆ, ಮೆಂಟಲಿನೂ ತುಂಬ ಸ್ಟ್ರಾಂಗ್ ಅವಳೆ ಒಂದು ಅಭಿಪ್ರಾಯ. ಅದು ಎಲ್ಲ ಒಂದು ಕಡೆ ನನಗೆ ಸಖತ್ತು ಸ್ಟ್ರಾಂಗ್ ಆಗಿ ಅವಳೆ. ಡಿಸಿಷನ್ನು ಚೆನ್ನಾಗಿ, ತುಂಬ ನೀಟ್ ಡಿಸಿಷನ್ ತಗೋತಾರೆ ಅಂತ ಅನಿಸುತ್ತೆ. ಆಮೇಲೆ ಈಗ ನೋಡೋದಾದರೆ ಫಸ್ಟ್ನೇ ವಾರದಿಂದನೂ ಬರೀ ಗಂಡು ಮಕ್ಕಳೇ ಕ್ಯಾಪ್ಟನ್ ಆಗಿರೋದ್ರಿಂದ ಈ ವಾರ ಏನಾರ ಕ್ಯಾಪ್ಟನ್ಸಿ ಓಡ್ತಲ್ಲಿದ್ದಾಗ ಕಾಂಪಿಟೇಷನ್ ತುಂಬ ಹೀಟಾಗಿರ್ತದೆ. ಯಾರಾಗ್ಬೋದು ಹುಡುಗಿರಲ್ಲಿ ಹೆಣ್ಮಕ್ಳಲ್ಲಿ ಮೊದಲನೇ ಕ್ಯಾಪ್ಟನ್ ಯಾರಾಗ್ಬೋದು ಅನ್ನೋ ಕುತೂಹಲ ನಮಗೂ ಸಖತ್ತಿರ್ತದೆ. ಆಮೇಲೆ ಅವಳು ಕ್ಯಾಪ್ಟನ್ ಹುಡುಗಿರಲ್ಲಿ ಮೊದಲನೇ ಕ್ಯಾಪ್ಟನ್ ಅಂದರೆ ಅವಳಿಗೊಂದು ಹೆಗ್ಗಳಿಕೆ ಇರ್ತದೆ. ನಾನು ಹುಡುಗಿರಲ್ಲಿ ಮೊದಲನೇ ಕ್ಯಾಪ್ಟನ್ ಆಗವನಿ ಅನ್ನೋದು ಅವ್ರಿಗೊಂದು ಇರ್ತದೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ನಾನು ನೋಡಿದ ಮಟ್ಟಿಗೆ ಯಾವ ದ್ವೇಷನೇ ಆಗಲಿ ಇದಾಗಲಿ ನನಗೆ ಅರ್ಥ ಆಗಿದ್ದು ಈ ವಾರದಲ್ಲಿ. ನಾನು ಮುಂಚೆ ಅವಳ ಜೊತೆ ಅಷ್ಟೊಂದು ಕಾನ್ವರ್ಸೇಷನ್ ಮಾಡಿರಲಿಲ್ಲ, ಜೊತೆಲಿ ಜಾಸ್ತಿ ಮಾತಾಡಿರಲಿಲ್ಲ. ಯಾವ ದ್ವೇಷನೇ ಆಗಲಿ ಈಗೋನೇ ಆಗಲಿ ಜಾಸ್ತಿ ತಗೊಂಡೋಗಲ್ಲ ಅನಿಸುತ್ತೆ. ಗೊತ್ತಾದ್ಮೇಲೆ ಸುಮ್ಮನೆ ಆಗ್ಬಿಡ್ತಾಳೆ ಅಂತ ನನಗನ್ನಿಸ್ತು ಈಗ ಸದ್ಯಕ್ಕೆ. ಹಂಗಾಗಿ ಟಾಸ್ಕ್ ಓಟಿಗೆ ಬಿದ್ದರೆ ಆ ಈಟ್ ತುಂಬ ಜಾಸ್ತಿ ಆಯ್ತದೆ ಇಬ್ಬರಲ್ಲಿ. ಆದರೆ ಈಗೆಲ್ಲ ಬರೀ 3 ವಾರದಿಂದ ಹುಡುಗರು ಹೆಂಗೆ ಮಾಡ್ತಾರೆ ಕ್ಯಾಪ್ಟನ್ಸಿ, ಹುಡುಗರು ಹೆಂಗೆ ಆಡ್ತಾರೆ ಇದನ್ನೇ ನೋಡ್ಕೊಂಡು ಬಂದಿರೋದ್ರಿಂದ ಹುಡುಗಿರಾದ್ರೆ ಒಂದು ಚೇಂಜ್ ಸಿಗ್ತದೆ, ಅವ್ರು ಹೆಂಗೆ ಆಡ್ತಾರೆ. ಆಮೇಲೆ ಇನ್ನೊಂದು ಬೇರೆ ಪರ್ಸ್ಪೆಕ್ಟಿವಲ್ಲಿ ಇದನ್ನು ಯೋಚನೆ ಮಾಡಿದ್ರೆ, ಸುಮ್ಮನೆ ಈಗ ರಘುವಣ ಕ್ಯಾಪ್ಟನ್ ಆಗಿದಾಗ್ಲೂ ರಘುವಣ್ಣನ ಕ್ಲಾಸ್ ಆದಾಗ್ಲೂ ರಘುವಣ್ಣನು ಎಲ್ಲೋ ಅವ್ರ ಕ್ಯಾಪ್ಟನ್ಸಿ ಇಷ್ಟ ಆಗ್ದಾನೆ, ಇಲ್ಲ ಅವ್ರದ್ದು ಉಸ್ತುವಾರಿ ಇಷ್ಟ ಆಗ್ದಾನೆ, ಯಾವ ಕ್ಯಾಪ್ಟನ್ ರೀ ನೀವು ಅಂದದ್ದು ಇತ್ತು. ತಿರ್ಗಾ ಮಾಳ್ವಣ ಏನೋ ಅಲ್ಲಿ ಮಿಸ್ಟೇಕ್ ಮಾಡಿದಾಗ ಅಂದದ್ದು ಇತ್ತು. ಈಗ ಅವಳು ಕ್ಯಾಪ್ಟನ್ ಆದಾಗ ಅದನ್ನು ನಮಗೂ ಆಸೆ ಐತೆ, ಅವಳು ಹೆಂಗೆ ಮಾಡ್ತಾಳೆ ಕ್ಯಾಪ್ಟನ್ಸಿ ಹೆಂಗೆ ನಡ್ಸ್ಕೊಯ್ತಾಳೆ ಅನ್ನೋ ಆಸೆನೂ ಐತೆ. ಹಂಗಾಗಿ ಹೆಣ್ಮಕ್ಳಲ್ಲಿ ಯಾರು ಈ ವಾರ ಕ್ಯಾಪ್ಟನ್ ಆದರೆ ಒಂದು ಚೇಂಜ್ ಇರ್ತದೆ ಮನೆಗೆ. ಆಮೇಲೆ ತುಂಬ ಅದಕ್ಕೆ ಪೊಟೆನ್ಷಿಯಲ್ ಇರೋ ಹುಡುಗಿನೇ ಅಂತ ನನ್ನ ಅಭಿಪ್ರಾಯ. ನೋಡೋದ್ರಲ್ಲಿ ನಿಮ್ಗೇನು ಅನಿಸುತ್ತೆ ಮಾಡಿ ಅಷ್ಟೇ. ಓಕೆ, ನಾನೊಂದು ಹೇಳ್ಬಿಡ್ತೀನಿ.
ಓಕೆ, ನಮ್ಮ ಸ್ನೇಹಿತರಾದಂಥ ಗಿಲ್ಲಿ ಅವ್ರು ಹೇಳ್ತಾ ಇದ್ರು ಫಿಸಿಕಲಿ ಸ್ಟ್ರೆಂತ್ ಆಗಿದ್ದಾರೆ. ಕ್ಯಾಪ್ಟನ್ ಆದವ್ರ ವಿರುದ್ಧ ಯಾರೋ ಒಂದು ನಾವೇನು ಯುದ್ಧ ಮಾಡಬೇಕಾಗಿಲ್ಲ. ಫಿಸಿಕಲ್ ಸ್ಟ್ರೆಂತ್ ಮ್ಯಾಟರೇ ಅಲ್ಲ, ವ್ಯಕ್ತಿತ್ವ ಮ್ಯಾಟ್ರು, ಹೆಂಗೆ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಮ್ಯಾಟ್ರು. ನಮ್ಮ ಮನೇಲಿ ಒಂದು ಕಳ್ತನ ಆಯ್ತು ಬಿಗ್ ಬಾಸ್ ಮನೇಲಿ, ಕಾಫಿ ಪುಡಿ ಹೇಳ್ದವ್ರು ಅವರೇ, ನಾನು ಅದನ್ನ ಮಾಡಿದೀನಿ, ಕಾಫಿ ಮಾಡ್ಕೊಟ್ಟಿದೀನಿ, ಕುಡ್ದಿದ್ದಾರೆ, ಎಲ್ಲ ಆಯ್ತು. ಬಟ್ ಬೊಟ್ಟು ಮಾಡಿ ತೋರಿಸಿದ್ದು ನನ್ನ ಕಡೆ. ನಾವು ಪಾಲುದಾರರಿದ್ದೀವಿ, ನಾವು ಕಳ್ತನದಲ್ಲಿ ಇದ್ದೀವಿ. ನಿಮ್ಮೊಬ್ರಿಗೆ ಕ್ಯಾಪ್ಟನ್ ಊಟ ಕಟ್ ಮಾಡ್ತಾ ಇದ್ದಾರೆ, ನಾವು ಬಂದು ಕೇಳ್ತೀವಿ ನಮಗೂ ಕಟ್ ಮಾಡಿ ಅಂತ ಹೇಳೋ ಒಂದು ಸೌಜನ್ಯ ಯಾವುದನ್ನು ಅವರು ತೋರಿಸ್ಲಿಲ್ಲ. ಇನ್ನ ಮೊನ್ನೆ ಇದರಲ್ಲಿ ಅದು ಒಂದೇನೋ ಮಿಸ್ ಅಂತ ನಾವು ಅಂದ್ಕೊಂಡ್ರೆ, ಕಬಡ್ಡಿ ಟಾಸ್ಕ್ ಅಲ್ಲಿ ನಾನು ಅವ್ರ ಕುತ್ತಿಗೆನ ಹಿಡ್ಕೊಂಡಿದ್ದಕ್ಕೆ ಅದನ್ನ ನಾನದು ಬೈ ಮಿಸ್ಟೇಕ್ ಮಾಡಿದ್ದು. ಇಂಟೆನ್ಷನಲಿ ನನ್ನ ಕುತ್ತಿಗೆನ ಮಣ್ಣೊಳಗೆ ಹಾಕ್ತಾ ಇದ್ರು. ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ನಾನು ದೊಡ್ಡ ಮಟ್ಟಿನ ವಾಯ್ಸ್ ಎತ್ತಿದ್ದಿದ್ರೆ ಅದು ಬೇರೆ ಆಗ್ತಾ ಇತ್ತು. ಓಕೆ, ಆಟದ ಭರದಲ್ಲಿ ಏನೋ ಆಗಿದೆ ಅಂತ ಹೇಳಿ ನಾವು ಬಿಟ್ಕೊಂಡು ಬಂದಿದ್ದು ಅದು ಒಂದು. ಅದಾದ್ಮೇಲೆ ಇಲ್ಲಿ ಒಂದು ನಾಮಿನೇಟೆಡ್ ಟೀಮ್ನಲ್ಲಿ ಅವ್ರು ಇರೋವಾಗ್ಲೂ ಅವ್ರನ್ನ ಸೇಫ್ ಮಾಡಿ ಕಳ್ಸಿರ್ತೀವಿ. ಅವ್ರೇನೋ ಹಠದಿಂದ ಅದನ್ನ ಕಳ್ಕೊಳ್ತಾರೆ, ಅವರು ಸೇಫ್ ಆಗಲ್ಲ, ಸುದಿಯವರು ಸೇಫ್ ಆಗಲ್ಲ, ಮೂರೂ ಜನ ಮತ್ತೆ ಡೇಂಜರ್ ಝೋನ್ ಅಲ್ಲೇ ಇರ್ತಾರೆ, ಡೈರೆಕ್ಟ್ ನಾಮಿನೇಷನ್ಗೂ ಹೋಗ್ತಾರೆ. ಸೊ ನನ್ನೊಂದು ಹಠದಿಂದ ಇಷ್ಟೆಲ್ಲ ಆಗೋಯ್ತಲ್ಲ, ಒಂದ್ ವೇಳೆ ನಾನು ಅವತ್ತು ಒಪ್ಕೊಂಡಿದ್ದಿದ್ರೆ ಬಹುಶಃ ಇಷ್ಟೆಲ್ಲ ಆಗ್ತಿರ್ಲಿಲ್ವಲ್ಲ ಅಂತ ಅದೊಂದು ಗೆಸ್ಚರ್ ಬಂದು ಮಾತಾಡೋದು. ಯಾಕಂದ್ರೆ ನಾವೆಲ್ಲರೂ ನಾಮಿನೇಟೆಡ್ ಆಗಿದ್ವಿ, ನೀವೆಲ್ಲರೂ ಬಿಟ್ಕೊಟ್ರು ನಾನು ಅದನ್ನು ಉಳಿಸ್ಕೊಂಡ್ಲಿಲ್ಲ. ಅದು ಯಾವುದು ಕೂಡ ಅದನ್ನ ಸೌಜನ್ಯಯುತ ನಡವಳಿಕೆ ಅಂತ. ಒಂದ್ ವೇಳೆ ಅವ್ರೇನಾದ್ರೂ ಕ್ಯಾಪ್ಟನ್ ಒಂದು ಅನ್ಯಾಯ ಆಗುತ್ತೆ. ಯಾಕಂದ್ರೆ ಅದು ವ್ಯಕ್ತಿತ್ವದ ಒಂದು ಭಾಗನೇ, ಸೌಜನ್ಯವಾಗಿ ನಡ್ಕೊಳ್ಳೋದು, ಅಥವಾ ಒಂದು ಗೆಸ್ಟರ್ ಒಂದು ಥ್ಯಾಂಕ್ಸ್ ಹೇಳೋದು, ಅಥವಾ ಒಂದು ಸಣ್ಣ ಗಿಲ್ಟ್ ಆಗೋದು, ಅಥವಾ ಆಟದ ಬರದಲ್ಲಿ ಏನೋ ಆಗಿರುತ್ತೆ ಅದನ್ನೇ ಅವರು ದ್ವೇಷವಾಗಿ ಕನ್ವರ್ಟ್ ಮಾಡ್ಕೊಂಡು ಬಾ ನಿನ್ನ ಮಣ್ಣಲ್ಲಿ ಹಾಕ್ತೀನಿ. ಅದಲ್ಲ, ಒಬ್ಬ ನಾಯಕನಿಗೆ ಅದು ಯಾವ ಗುಣಗಳು ಇರಬಾರ್ದು, ಬಟ್ ಯಾವ್ಯಾವ ಗುಣಗಳು ಇರಬಾರ್ದು ಅದೆಲ್ಲ ಗುಣಗಳನ್ನ ಒಂದ್ ವೇಳೆ ಅವ್ರ ಕ್ಯಾಪ್ಟನ್ ಆದ್ರೆ ನನ್ನನ್ನು ಸೇರಿದಂತೆ ತುಂಬಾ ಜನಕ್ಕೆ ಅನ್ಯಾಯ ಆಗತ್ತೆ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಬಹಳ ಫೇರ್ ಆಗಿ ಆಡ್ತಾರೆ. ಸೊ ಅವ್ರಿಗೆ ಆ ಕೇಪಬಿಲಿಟಿ ಇದೆ ಅಂತ ನನಗನ್ನಿಸ್ತಾ ಇದೆ. ನಾನು ಯಾಕೆ ರೀಸನ್ ಅನ್ನೋದನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ. ಹಾಗಾಗಿ ಟರ್ನ್ ಆಗಿದೆ. ತುಂಬಾ ಮುಖ್ಯ ಅನ್ನೋದನ್ನ ನಾನು ಈ ದಿನಗಳಲ್ಲಿ ಯಾರ್ಯಾರು ಕ್ಯಾಪ್ಟನ್ ಆಗಿರೋದ್ರಲ್ಲಿ ನೋಡಿದೀನಿ. ಆ ಒಂದ್ರಲ್ಲಿ ಈ 3 ಜನ ಕೂತಿರೋದ್ ಮೊದಲನೇ ಸ್ಥಾನದಲ್ಲಿ ನಿಲ್ತಾನೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವನಿಗೆ ಆ ತಾಳ್ಮೆ ಇದೆ. ಏನೋ ಒಂದು ಸಿಚುಯೇಷನ್ ನಡೆಯುವಾಗ ಹೋಗಿ ಏನ್ ಆಗ್ತಿದೆ ಅಂತ ತಿಳ್ಕೊಳ್ಳೋ ತಾಳ್ಮೆ ಅವನಿಗೆ ಜಾಸ್ತಿ ಇದೆ. ನಾನು ವೈಯಕ್ತಿಕವಾಗಿ ನೋಡಿರೋದು ಬರುತ್ತೆ. ಹಾಗೆ ಏನೇ ಒಂದು ಡಿಸಿಷನ್ ತಗೋಬೇಕಾದ್ರು ಕೆಲವ್ರ ಹತ್ರ ಮಾತೇ ಆಡಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ಅವ್ರು ಹೇಗೆ ಡಿಸಿಷನ್ ತಗೋತಾರೆ ಅನ್ನೋದು ನನಗೆ ಗೊತ್ತಿಲ್ಲ. 3 ಜನ ಅಂತ ಕಂಪೇರ್ ಮಾಡೋದ್ರಲ್ಲಿ ಎಲ್ಲರ ಜೊತೆನೂ ಒಂದು ಕಾನ್ವರ್ಸೇಷನ್ ಮಾಡ್ತಾರೆ, ಇವಾಗ್ಲೂ ಈ ವಾರ ನಾನು ಫೀಮೇಲ್ ಕ್ಯಾಪ್ಟನ್ಸಿ ನೋಡಲೇಬೇಕು ಅನ್ನೋ ಆಸೆ ನನಗಿದೆ. ಆಮೇಲೆ ಕಾಫಿ ಅದು ಒಂದೇ ಹೇಳೋಕ್ಕಾಗಲ್ಲ. ಅಲ್ಲಿ ಪಾಲ್ದಾರರು ಅಂತ 5 ಜನ ಯಾರೋ ಡಿವೈಡ್ ಆದಾಗ ಅವ್ರ ಐಡಿಯಾ ಕೊಟ್ಟಿರ್ಬೋದು ಕೂಡ, ಬಟ್ ಕ್ಯಾಪ್ಟನ್ಸಿ ರೂಮ್ಗೆ ಅವ್ರು ಹೋಗಲಿಲ್ಲ. ಸೊ ಅದೊಂದೇ ಕಂಪ್ಲೀಟ್ ಬ್ಲೇಮ್ನ ಅದೊಂದನ್ನು ಹಾಕೋಕ್ಕಾಗಲ್ಲ. ಎಲ್ಲೋ ಪೊಟೆನ್ಷಿಯಲ್ ಇದೆ. ಟಾಸ್ಕ್ ಅಂತ ಬಂದಾಗಲೂ ಈಗ ನನ್ನ ಜೊತೆನೂ ಒಂದು ಡಿಸ್ಕಷನ್ ಆಯಿತು. ನಾನು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತೀನಿ ಅನ್ನೋದಕ್ಕೋಸ್ಕರ ನಾನು ಆಡಲಿಲ್ಲ, ಬಟ್ ಟಾಸ್ಕ್ ಆಡದೆ ನಾನು ಕುತ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದ್ರು ಕೂಡ ಅದು ಎಲ್ಲರ ಮನಸ್ಸಲ್ಲೂ ಬರಲ್ಲ. ಬಿಕಾಸ್ ಅವ್ರಿಗೆ ಐಡಿಯಾನೂ ಇರಲಿಲ್ಲ ಗಿಲ್ಲಿ ಅವ್ರ ಹೆಸರು ತಗೊತಾರೆ ಅಂತ. ಸ್ಟಿಲ್ ಅವ್ರು 100% ಅವ್ರು ಕೊಡ್ತಾರೆ ಅಂತ ಅನ್ನಿಸ್ತು. ಆ್ಯಂಡ್ ಕ್ಯಾಪ್ಟನ್ಸಿ ಅಂತ ಒಂದು ನ್ಯಾಯವಾಗಿ ಪೊಸಿಷನ್ ಸಿಕ್ಕಿದಾಗ ಐ ಫೀಲ್ ಆ ಪೊಸಿಷನ್ಗೆ ಅವ್ರು ಜಸ್ಟಿಫೈ ಮಾಡ್ತಾರೆ, ನ್ಯಾಯವಾಗಿರ್ತಾರೆ. ಕಾಫಿ ಪುಡಿ ಗೀಪಿ ಪುಡಿ ಅದೆಲ್ಲ ಓಕೆ, ನೀವು ಹೇಳ್ತೀರಾ, ಅವ್ರು ಹೇಳಿದ್ರು. ಈಗ ಅದು ಹಂಗೆ ಬಂದರೆ ಅದು ಪರ್ಸ್ನಲ್ಲೇ ಬರ್ತದೆ. ಈಗ ಕ್ಯಾಪ್ಟನ್ ಆಗೋದು ಅಂತಕ್ಕೆ ಇಡೀ ಟೀಮು, ನಾನು ಅದನ್ನು ಹೇಳಿದೆ, ಫಿಸಿಕಲಿನೂ ಸ್ಟ್ರಾಂಗ್ ಅವರೇ, ಮೆಂಟಲಿನೂ ಸ್ಟ್ರಾಂಗ್ ಅವರೇ ಅಂತಲೇ ಮೆನ್ಷನ್ ಮಾಡಿದೆ. ಕ್ಯಾಪ್ಟನ್ ಅಂದ್ರೇನು, ಒಬ್ಬರು ನನ್ನ ಪರ್ಸ್ನಲ್ ಹಿಂಗಾಯಿತು ಹಂಗಾಗಿ ಮನೆ ಜನಕ್ಕೆಲ್ಲ ತುಂಬ ಅನ್ಯಾಯ ಆಗ್ಬಿಡುತ್ತೆ ಅನ್ನೋದಲ್ಲ. ಕ್ಯಾಪ್ಟನ್ಸಿ ಅಂದ್ರೇನು, ಎಲ್ರಿಗೂ ಕ್ಯಾಪ್ಟನ್ ಅಲ್ವಾ, 14-13 ಜನ ಏನಿರ್ತೀವಿ ಎಲ್ರಿಗೂ ಕ್ಯಾಪ್ಟನ್ ಅಲ್ವಾ. ಆಮೇಲೆ ಇನ್ನೊಂದು, ನಾನು ಯಾವಾಗಲೂ ನೋಟಿಸ್ ಯಾವ ಥರ ನ್ಯಾಯ ಆಗ್ಬಿಡ್ತದೆ. ಅವ್ರ ಕ್ಯಾಪ್ಟನ್
ಯಾವುದೋ ಟಾಸ್ಕಲ್ಲಿ ಕತ್ತಿ ಇದು ಮಾಡಿದ್ರು ಮಾಡಿದ್ರು ಅವಾಗ ಅದನ್ನ ಇಟ್ಕೊಂಡು ನೀವು ಅನ್ಯಾಯ ಆಯ್ತದೆ ಅಂತ ಹೇಳೋಕ್ಕಾಗಲ್ಲ. ಕ್ಯಾಪ್ಟನ್ ಆದರೂ ಅನ್ಯಾಯ ಆಯ್ತದೆ ಅಂತ. ಕ್ಯಾಪ್ಟನ್ ಆಗೋದು ಅದು ನೋಡೋಣ ಫಸ್ಟು ಏನಾಯ್ತದೆ, ಏನು ಕ್ಯಾಪ್ಟನ್ ಆದಮೇಲೆ ತಾನೇ ಗೊತ್ತಾಗೋದು. ಕ್ಯಾಪ್ಟನ್ ಆದಮೇಲೆ ಇನ್ನೂ ಚೇಂಜ್ ಆಗ್ಬೋದು, ಇನ್ನೂ ನಾವು ವಾವ್ ಸೂಪರ್ ಅನ್ನಿಸ್ಬೋದು, ಇಲ್ಲಾಂದರೆ ಇನ್ನೂ ಹೌದಾ ನಾವು ಕ್ಯಾಪ್ಟನ್ ಕೊಟ್ಟದ್ದೇ ತಪ್ಪೈತೇನೋ ಅನ್ನಿಸ್ಬೋದು. ನೋಡೋಣ ಒಂದ್ಸಲಿ ಅಲ್ವಾ. ಹ್ಯಾಂಡ್ಲ್ ಮಾಡ್ತಾನೆ ಅಂತ ನನಗನ್ಸುತ್ತೆ. ಇರೋ 3 ಜನದಲ್ಲಿ ಫಸ್ಟ್ ಪ್ಲೇಸ್ ಕ್ಯಾಪ್ಟನ್ಸಿಗೆ ಇವಾಗ ಓಟಕ್ಕೆ ಹೋಗೋದಕ್ಕೆ ಒಂದು ಮನೆ ಅಂದರೆ ಎಲ್ಲರನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಕ್ಯಾಪ್ಟನ್ ಅಂತ ಬಂದಾಗ ಎಲ್ಲರನ್ನೂ ಈಕ್ವಲಿ ನೋಡಬೇಕಾಗತ್ತೆ. ಪರ್ಸ್ನಲ್ ಅಲಿಗೇಷನ್ಸ್ ಅಂತ ಹಾಕಕ್ಕೆ ಹೋದ್ರೆ ಇಲ್ಲಿ ಕ್ಯಾಪ್ಟನ್ ಆಗೋಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಒಂದು ಟಾಸ್ಕ್ ಅಂತ ಬಂದಿರ್ಬೋದು, ಮನೆ ವಿಷಯ ಅಂತ ಬಂದಿರ್ಬೋದು, ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅವಳು ಕೊಟ್ಟಾಗ ಎಷ್ಟು ಸೀರಿಯಸ್ ಆಗಿರ್ತಾಳೆ ಅಂತ ನಾನು ನೋಡಿದ್ದೀನಿ. ಆ ಕಾರಣಕ್ಕೋಸ್ಕರ ರಾಶಿ ಅಂತ ಹೇಳ್ತೀನಿ. ಮನೆಯಲ್ಲಿ ಮನೆಯವ್ರ ಜೊತೆ ಹೇಗಿದ್ದಾಳೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಅಬಿಗಿನ್ನ ಬೆಟರ್ ಆಗಿ ಇನ್ವಾಲ್ವ್ಮೆಂಟ್ ತೋರಿಸೋದ್ರಲ್ಲಾಗಲಿ, ಅವಳು ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಅಲ್ಲಿ ಹೋಗಿ ಕೆಲಸ ಮಾಡೋದ್ರಲ್ಲಾಗಲಿ, ಸೊ ರಾಶಿದ ಇನ್ವಾಲ್ವ್ಮೆಂಟ್ ಇನ್ನೂ ತನಕ ಅವ್ರು ಏನೇ ಒಂದು ನೋಡಿದ್ರು ವಾಲಂಟಿಯರ್ ಆಗಿ ಕೆಲಸ ಮಾಡೋದು ನೋಡಿದ್ದೀನಿ. ತುಂಬ ಡೆಡಿಕೇಟೆಡ್ ಆಗಿ ಮಾಡ್ತಾಳೆ. ಆಮೇಲೆ ಕ್ಯಾಪ್ಟನ್ಸಿ ಅಂತ ಒಂದು ಟಾಸ್ಕ್ ಸಿಕ್ಕಿದ್ರೆ ಅದನ್ನು 100%ಗಿಂತ ಜಾಸ್ತಿ ಮಾಡ್ತಾರೆ ಅಂತ ಒಂದು ಮೆಚುರಿಟಿ ಇದೆ ಅವ್ರಿಗೆ. ತುಂಬ ಒಂದು ಮೆಚೂರ್ಡ್ ಥಿಂಕಿಂಗ್ ಇದೆ. ಆ್ಯಂಡ್ ಮೊನ್ನೆ ಗೇಮ್ ಆಡಿದಾಗೂ ನೋಡಿದೆ, ಫಸ್ಟ್ ಟೈಮು ಅವ್ರಿಗೋಸ್ಕರ ಈ ಸ್ಟುಡ್ ಅಪ್ ನಿಂತಿದ್ದಕ್ಕೆ ಒಂದು ಚಾನ್ಸ್ ಸಿಕ್ತು. ಆ್ಯಂಡ್ ಅವ್ರು ಪ್ರೂವ್ ಮಾಡ್ಕೊಂಡ್ರು. ಅಷ್ಟೇ ಅವ್ನು ಗೆಲ್ಲೋದು ಸೋಲೋದು ಸೆಕೆಂಡ್ರಿ. ಪ್ರತಿಯೊಂದು ಟಾಸ್ಕಲ್ಲೂ ಅವ್ನು ಎಫರ್ಟ್ ನೋಡಿದ್ದೀವಿ ನಾವು. ಆಮೇಲೆ ಫಸ್ಟಿಂದನೂ ಏನು ಸಿಗದೇ ಇರ್ಬೋದು, ಬಟ್ ಅವ್ನ ಅದೇ ಇವಾಗ ಯಾರೋ ಹೇಳ್ತಾ ಇದ್ರಲ್ಲ, ನಾವು ಎಫರ್ಟ್ ಅಂದರೆ ಓಪ್ನ ಕಳ್ಕೊಳ್ದೆ ಆಟ ಆಡ್ತೀವಿ ಅಂತ, ಆ ಥರ ಓಪ್ನ ಕಳ್ಕೊಳ್ದೆ ಇಲ್ಲಿವರೆಗೂ ನಿಂತು ಈಗ ಒಂದು ಗೇಮ್ ನಡೀತು, ಯಾವುದೋ ಈಗ ರೀಸೆಂಟಾಗಿ ಆಡಿದ ಗೇಮು. ಮುಂಚೆ ಇನ್ನು ಆಪೋಸಿಟ್ ಗೇಮಲ್ಲಿ ಇದ್ರು, ಆಪೋಸಿಟ್ ಗೇಮ್ ಆಡಿ ಅವರು ಟೀಮ್ ಅವ್ರಿಗೆ ನಂಬಿಕೆನೇ ಇರಲಿಲ್ಲ. ತಗೊಬೇಕು. ಇವಾಗ ಆಪೋಸಿಟ್ ಟೀಮ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅಂದ್ರೆ ಇವಾಗ ನಾವು ಆ ಟೀಮಿಂದ ನಮ್ಮ ಪಾಯಿಂಟ್ ಹೇಳ್ದಾಗ ಅದನ್ನ ತಗೊಳ್ಳೋದು ರೀತಿ ಇದೆಯಲ್ಲ, ಅದು ಒಬ್ಬ ಕ್ಯಾಪ್ಟನ್ಸಿಗೆ ಇರಬೇಕಾಗಿರೋ ಒಂದು ಗುಣ ಅಂತ ನಾನು ಅಂದ್ಕೊಂತೀನಿ. ಏನೇ ಅವ್ನು ತಪ್ಪು ಅಂತ ಹೇಳಿದಾಗ ಅವ್ನು ತಪ್ಪು ಅಂತ ತಗೊಳ್ತಾನೆ. ಆಮೇಲೆ ನಮ್ಮ ತಪ್ಪಿದ್ದಾಗ ಅವ್ನು ಕ್ಲೀನಾಗಿ ಯಾವ ವೇಲ್ ಹೇಳ್ಬೇಕು ಆ ವೇಲ್ ಹೇಳ್ತಾನೆ. ಯಾವತ್ತೂ ಎಗರಾಡಿ ಬಗರಾಡಿ ಹೇಳಿರೋದು ನಾನು ನೋಡಿಲ್ಲ. ಸೊ ನನಗೆ ಕ್ಯಾಪ್ಟನ್ ಆಗೋಕೆ ಅವ್ನ ದಾಯಕ ಹೇಳ್ದಂಗೆ ಇದುವರೆಗೂ ಮೇಲ್ ಕ್ಯಾಪ್ಟನ್ಸಿ ನಾವು ನಾನು ಡಿನೈ ಮಾಡ್ತೀನಿ. ಅಲ್ಲಲ್ಲ, ನನ್ನ ಮಾತು ನಾನು ಹೇಳ್ತೀನಿ. ಈ ಕಡೆ ಇರೋರು ಫೀಮೇಲ್ ಆಗಿರೋದ್ರಿಂದ ಅದೊಂದು ಕಾರಣಕ್ಕೆ ಅವ್ರ ಫೋಟೋ ಇಲ್ಲಿ ಹಾಕಬೇಕು, ಅದು ನನಗೆ ಏನೋ ಸರಿ ಅನ್ಸಲ್ಲ. ಅಭಿ ಒಂದು ಟೀಮ್ ಸ್ಟ್ರಾಟ್, ನಾವೆಲ್ಲರೂ ಗೇಮ್ಸ್ ಇಷ್ಟು ದಿನ ಸುಮಾರು ಆಟಗಳು ಆಡಿದ್ದೀವಿ. ಅದರಲ್ಲಿ ಅವನ ತಂಡದಲ್ಲಿ ಪರ್ಸ್ಪೆಕ್ಟಿವ್ ಕೊಡ್ತಾನೆ ಎಲ್ಲ ಆಟಕ್ಕೂ. ಅವನ ಸ್ಟ್ರಾಟಜಿ ಒಂದು ಸ್ಮಾರ್ಟ್ ಆಗಿ ಯೋಚನೆ ಮಾಡೋದಾಗ್ಲಿ, ಅಥವಾ ಏನೇ ನಮಗೆ ಬುಕ್ಕಿಂದ ಬಂದಿರೋದು ಅದ್ರಲ್ಲಿ ಅರ್ಥ ಮಾಡ್ಕೊಂಡು ಅವನ ಆ್ಯಂಗಲ್ ಕೊಡೋದು, ಅವನ ಜೊತೆ ಆಟ ಆಡೋರು ಎಲ್ಲರೂ ಒಪ್ತಾರೆ. ಸೊ ಕ್ಯಾಪ್ಟನ್ ಆದವ್ರಿಗೆ ಇಷ್ಟು ದಿನ ಏನು ಒಂದು ಪರ್ಸ್ಪೆಕ್ಟಿವ್ ಇತ್ತು, ಇನ್ನೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಾಟಲ್